ಧರ್ಮಸ್ಥಳ ಕೇಸ್ ತನಿಖೆ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರೇ ಅಖಾಡಕ್ಕೆ ಇಳಿದಿದ್ದು ಆರೋಪಿಗಳ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ತಿಮರೋಡಿ ಗಡಿಪಾರಿಗೆ ಮರುಜೀವ ಬಂದಿದ್ರೆ ಲಾಯರ್ ಜಗದೀಶ್ಗೂ ಬೆಳತಂಗಡಿ ಪೊಲೀಸರು ಕಾನೂನು ಪಾಠ ಮಾಡಿದ್ರು. ಇದೆಲ್ಲದರ ಮಧ್ಯೆ ಜೈನ ಸಮುದಾಯ ಧರ್ಮಸ್ಥಳದ ಬೆಂಬಲಕ್ಕೆ ನಿಂತಿದೆ. ಸುಜಾತಾ ಭಟ್, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಲಾಯರ್ ಜಗದೀಶ್ ಒಬ್ಬರಾದ ಮೇಲೊಬ್ಬರು ಇಂದು ಬೆಳ್ತಂಗಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪೊಲೀಸರ ವಿಚಾರಣೆ ಎದುರಿಸಿದ್ದಾರೆ. ಇವರಲ್ಲದೆ ಎಸ್ಐಟಿ ಕಚೇರಿಯಲ್ಲೇ ಇರುವ ಮಾಸ್ಕ್ ಕಳಚಿದ ಬುರುಡೆ ಚಿನ್ನಯ್ಯನ ವಿಚಾರಣೆ ಮುಂದುವರೆದಿತ್ತು. ಮೊಹಾಂತಿ ವಿಚಾರಣೆ 1, ಚಿನ್ನಯ್ಯ ವಿಚಾರಣೆ. ಚಿನ್ನಯ್ಯ ಧರ್ಮಸ್ಥಳ ಸುತ್ತಲೂ ವಿವಾದ ಎಬ್ಬಿಸಲು ಷಡ್ಯಂತ್ರ ರೂಪಿಸಿದ ಪ್ರಕರಣದ ಮೊದಲ ಆರೋಪಿ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ A1 ಮಾಡಿದ್ದಾರೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಮನೆಗೂ ಕರ್ಕೊಂಡು ಹೋಗಿ ಶೋಧ ನಡೆಸಿ ದಾಖಲೆಗಳು, ಮೊಬೈಲ್ಗಳನ್ನೆಲ್ಲ ಸೀಸ್ ಮಾಡಿ FSLಗೆ ಕಳಿಸಿದ್ದಾರೆ. ಇಲ್ಲಿವರೆಗೂ ಚಿನ್ನಯ್ಯ ಕೊಟ್ಟ ಹೇಳಿಕೆಗಳ ಮೇಲೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯದ ಬಗ್ಗೆ ಚಿನ್ನಯ್ಯನಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಚಿನ್ನಯ್ಯ ಪತ್ನಿ ಮಲ್ಲಿಕಾ ಬ್ಯಾಂಕ್ ಖಾತೆ ದಾಖಲೆಗಳನ್ನು ಎಸ್ಐಟಿ ಪರಿಶೀಲನೆ ನಡೆಸಿದೆ. ಬ್ಯಾಂಕಿಗೆ ಹಣ ಹಾಕದೆ ಕೈಗೆ ನಗದು ನೀಡಿರುವ ಬಗ್ಗೆ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ, ಮಟ್ಟಣ್ಣನವರ್, ಜಯಂತ್ ಪಾತ್ರ ಏನು ಅಂತಾನೂ ವಿಚಾರಣೆ ನಡೆಸಲಾಗಿದೆ. ಕಲ್ಲೇರಿ ಅರಣ್ಯ ಭಾಗದಿಂದ ಬುರುಡೆ ತಂದಿದ್ದು ಎಂದಿದ್ದ ಚಿನ್ನಯ್ಯ ಈಗ ಬುರುಡೆಯಲ್ಲಿದ್ದ ಮಣ್ಣು, ಕಲ್ಲೇರಿ ಮಣ್ಣನ್ನು FSLಗೆ ಕಳಿಸಿದ್ದು FSL ನೀಡಿರುವ ಕೆಲವು ಪ್ರಾಥಮಿಕ ಮಾಹಿತಿ ಆಧರಿಸಿ ವಿಚಾರಣೆ ನಡೆಸಲಾಗಿದೆ. ತಿಮರೋಡಿ ಮನೆಯಲ್ಲಿಟ್ಟಿದ್ದ ಚಿನ್ನಯ್ಯನ ಮೊಬೈಲ್ ಸೀಸ್ ಆಗಿದೆ. ಮೊಬೈಲ್ ಸಿಕ್ಕಾಗ ಅದರಲ್ಲಿದ್ದ ಕೆಲವು ಸಾಕ್ಷಿಗಳನ್ನು ಆಧರಿಸಿ ಪ್ರಶ್ನೆ ಮಾಡಿದ್ದಾರೆ. ಫೋನ್ ನಂಬರ್, ಮೆಸೇಜ್, ಫೋಟೋ, ವಾಟ್ಸಪ್ ಚಾಟ್ ಬಗ್ಗೆ ವರದಿ ಸಂಗ್ರಹಿಸಿದ್ದಾರೆ. ಆದರೆ ಮೊಬೈಲ್ನಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಡಿಲೀಟ್ ಆಗಿರೋ ಸಾಧ್ಯತೆ ಇದ್ದು ಮೊಬೈಲ್ ರಿಟ್ರೀವ್ಗೂ ಕಳಿಸಿದ್ದು ವರದಿಗಾಗಿ ಎಸ್ಐಟಿ ಕಾಯ್ತಾ ಇದೆ. ಇನ್ನು ಚಿನ್ನಯ್ಯ ಈ ಹಿಂದೆ ಯಾರೊಂದಿಗೆಲ್ಲ ಸಂಪರ್ಕದಲ್ಲಿದ್ದ ಅಂತ ಪರಿಶೀಲನೆ ಮಾಡಿದ್ದು, ಲೊಕೇಶನ್ ಡೇಟಾ ಸಿಕ್ಕಿದ್ರೆ ಎಲ್ಲೆಲ್ಲಿದ್ದ, ಯಾರ್ಯಾರ ಮನೆಗೆ ಹೋಗಿದ್ದ ಅನ್ನೋದನ್ನು ಪತ್ತೆ ಮಾಡಿ ಅವರನ್ನೂ ವಿಚಾರಣೆ ನಡೆಸಲು ಎಸ್ಐಟಿ ರೆಡಿಯಾಗಿದೆ. ಆಗ ಪ್ರಕರಣದ ಷಡ್ಯಂತ್ರ ತಯಾರಿಗಳನ್ನ ಪತ್ತೆ ಹಚ್ಚೋದು ಇನ್ನಷ್ಟು ಸುಲಭವಾಗಲಿದೆ. ತನಿಖಾಧಿಕಾರಿಗಳಿಗೆ ಕೊಟ್ಟ ಹೇಳಿಕೆಗಳ ಬಗ್ಗೆ ಮರುಪ್ರಶ್ನೆ ಹಾಕಿದ್ದಾರೆ. ಅನನ್ಯ ಭಟ್ ಅಂತ ಮಗಳಿದ್ಲು ಅಂತ ಹೇಳಿದ್ಯಾಕೆ, ಇಲ್ಲ ಅಂದಿದ್ಯಾಕೆ, ಅನನ್ಯ ಭಟ್ ಇದ್ಲು ಅನ್ನೋದಕ್ಕೆ ದಾಖಲೆಗಳಿತ್ತು ಅಂದ್ರಲ್ಲ, ಎಲ್ಲಿದೆ, ಬುರುಡೆ ಗ್ಯಾಂಗ್ನೊಂದಿಗೆ ಯಾವಾಗಿಂದ ಸಂಪರ್ಕದಲ್ಲಿದ್ದೀರಾ ಅಂತ ಮೊಹಾಂತಿ ಪ್ರಶ್ನೆ ಮಾಡಿದ್ದಾರೆ. ಆಗ ಸುಜಾತಾ ಭಟ್ ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಭಿಷೇಕ್ ಹೆಸರು ಪ್ರಸ್ತಾಪ ಮಾಡಿದ್ರಂತೆ. 4-5 ತಿಂಗಳ ಹಿಂದೆಯೇ ಸುಜಾತಾ ಭಟ್ ಸಂದರ್ಶನ ಮಾಡಿದ್ದ ಅಭಿಷೇಕ್ ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಹೆಸರಲ್ಲಿ ಇಂಟರ್ವ್ಯೂ ಮಾಡಿದ್ದ ಬಗ್ಗೆ ಹೇಳಿದ್ದಾರಂತೆ. ಈ ಅಭಿಷೇಕ್ ಅನ್ನೋರು ಜಯಂತ್ ಟಿ ಮೂಲಕ ಸಂಪರ್ಕಕ್ಕೆ ಬಂದಿದ್ದು ಅಂತಾನು ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರಂತೆ. ಇದಾದ ಮೇಲೆ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅವರ ಎದುರು ಗಿರೀಶ್ ಮಟ್ಟಣ್ಣನವರ್ ಹಾಜರಾಗಿದ್ದು, ಮೊಹಾಂತಿ ಅವರನ್ನ ಭೇಟಿಯಾಗಿ ಬಂದ ಮೇಲೆ ಮಾತಾಡಿರುವ ಗಿರೀಶ್, ಧರ್ಮಸ್ಥಳ ಸುತ್ತ ಅನೇಕ ಕೊಲೆಗಳಾಗಿವೆ, ಕೊಲೆಯಾದ ದಿನವೇ ಶವಗಳನ್ನ ಅಕ್ರಮವಾಗಿ ವಿಲೇವಾರಿ ಮಾಡಿದ್ದಾರೆ, ಪ್ರಕರಣ ಮುಚ್ಚಿಹಾಕಲು ಕೆಲವು ನಕಲಿ ಸಹಿಗಳೂ ಆಗಿದ್ದು ಅದಕ್ಕೆ ದಾಖಲೆಗಳಿವೆ, ಎಲ್ಲವನ್ನೂ ಪ್ರಣವ್ ಮೊಹಾಂತಿ ಅವರಿಗೆ ಕೊಟ್ಟಿರೋದಾಗಿ ಹೇಳಿದ್ರು. ಬುರುಡೆ ಆಗ್ಲಿ ಏನೇ ಆಗ್ಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ನಾವು. ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂತ ಸಂದರ್ಭದಲ್ಲಿ ಸುಳ್ಳು ಹೇಳಕ್ ಆಗಲ್ಲ. ಮತ್ತೆ ಎಸ್ಐಟಿನೂ ಕೂಡ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಹೆಣಗಳನ್ನ ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ, ವಿತ್ 1 by 1 ಡಾಕ್ಯುಮೆಂಟ್, ಒಂದೊಂದು ಪೇಜ್, ಒಂದೊಂದು ಪುಟ ಸಹಿ ಹೆಂಗೆ ಫೋರ್ಜರಿ ಮಾಡಿದ್ದಾರೆ, ಫೋರ್ಜಡ್ ಮಾಡಿದ್ದಾರೆ. ಹೆಣ ಹೂತವನ ಹಾಕಿದವನು ಯಾರೋ, ಅವನ್ ರೆಕಾರ್ಡ್ ತೋರಿಸಿದವ್ರು ಯಾರೋ, ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ, ಆ ತರ ಆಗಿದೆ. ಈ ಮಧ್ಯೆ ಗಿರೀಶ್ ಮಟ್ಟಣ್ಣನವರ್ ಧರ್ಮಸ್ಥಳದಲ್ಲಿ ಮದುವೆ ಆಗೋ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಮಹಿಳಾ ಆಯೋಗಕ್ಕೆ ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ದೂರು ನೀಡಿದ್ದಾರೆ. ಹೆಣ್ಣು ಮಗಳ ಚಾರಿತ್ರಿಕ ವಧೆ ಮಾಡಿದ್ರೆ ಪೊಲೀಸ್ ಆಯುಕ್ತರಿಗೆ FIR ಮಾಡಲು ಸೂಚಿಸುತ್ತೇನೆ ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ರು. ಯಾರೇ ಒಂದು ಸಾಕ್ಷಿ ಇದ್ರೆ, ಯಾವುದೇ ಸಾಕ್ಷಿ ಇರಲಿ, ಅವ್ರು ತಪ್ಪು ಹೇಳಲಿ ಸರಿ ಹೇಳಲಿ, ಅವ್ರಿಗೆ ರಕ್ಷಣೆ ಕೊಡುವಂಥದ್ದು ತನಿಖಾ ತಂಡದ ಆದ್ಯ ಕರ್ತವ್ಯ. ಅದಕ್ಕೆ ನಾನು ಪತ್ರವನ್ನ ಬರೆದಿದ್ದೀನಿ.
ಆ ತನಿಖೆ ಮುಗಿದು ಆ ತನಿಖೆ ವರದಿ ಬರೋ ತನ ನಾವು ಯಾವುದೇ ಆ ಥರ ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದರ ಮಧ್ಯೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ದಿಢೀರಂತ ಪ್ರತ್ಯಕ್ಷರಾಗಿದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಗ್ಯಾರಂಟಿನ. ಬೆಳ್ತಂಗಡಿ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಿದ್ದು ಗಡೀಪಾರು ನೋಟಿಸ್ ವಿಚಾರದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ಆಗುವಂತೆ ಪ್ರಚೋದನಾಕಾರಿ ಭಾಷಣ ಮಾಡುವವರನ್ನ ಗಡೀಪಾರು ಮಾಡಲು ಪಟ್ಟಿ ರೆಡಿ ಮಾಡಿದ್ರು. ಪೊಲೀಸರು ಮಾಡಿದ್ದ ಗಡೀಪಾರು ಆಗುವವರ ಲಿಸ್ಟ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯದ್ದು 16ನೇ ಹೆಸರಾಗಿತ್ತು. ಇದೇ ಗಡೀಪಾರು ಲಿಸ್ಟ್ನಲ್ಲಿದ್ದವರನ್ನ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸರು ವಿಚಾರಣೆ ಮಾಡಿ ತಿಮರೋಡಿಯವರಿಂದ ವಿವರಣೆ ಪಡ್ಕೊಂಡು ಕಳಿಸಿಕೊಟ್ಟಿದ್ದಾರೆ. ಎಲ್ಲದರ ಮಧ್ಯೆ ಜೈನ ಸಮುದಾಯದ ಪ್ರಮುಖರೆಲ್ಲ ಬೀದಿಗಿಳಿದಿದ್ರು. ವೀರೇಂದ್ರ ಹೆಗ್ಗಡೆ ಜೊತೆ ನಾವಿದ್ದೀವಿ ಅಂತ ಘೋಷಿಸಿದ್ರು. ಈ ವೇಳೆ ಮಾತನಾಡಿದ ವೀರೇಂದ್ರ ಹೆಗ್ಗಡೆಯವರು ಹೋರಾಟಗಳೆಲ್ಲ ಬೇಕಿಲ್ಲ, ಸತ್ಯ ಯಾವತ್ತೂ ಸಾಯೋದಿಲ್ಲ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಒಂದೇ ಮಾತು ಹೇಳ್ತೇನೆ, ಇಷ್ಟು ಜನ ಯಾರು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ. ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದು ಇಲ್ಲ, ಹೋಗಲೂ ಇಲ್ಲ. ಇವತ್ತಿನಿಂದ ಹೆಗ್ಡೆಯವರು ಚೆನ್ನಾಗಿ ನಿದ್ರೆ ಮಾಡಲಿ, ಭಗವಂತನ ಅವರಿಗೆ ಚೆನ್ನಾಗಿ ನಿದ್ರೆ ಕೊಡಲಿ, ಆಯ್ತಾ, ಅವರು ಸುಖವಾಗಿರಲಿ. ಯಾರು ಬೇಕಾದ್ರೆ ಏನಾದ್ರು ಹೇಳ್ಕೊಳ್ಳಿ, ನಾವೆಲ್ಲ ಇದ್ದೀವಿ. ಹೆಗ್ಡೆಯವರು ಅವರ ಭಾವನೆಯಿಂದ ಅವರ ಮನಸ್ಸಿಂದ ಎಲ್ಲ ಕಿತ್ತು ಹಾಕಲಿ. ಒಂದ್ ಕಡೆ ಜೈನ ಸಮುದಾಯವೆಲ್ಲ ಧರ್ಮಸ್ಥಳದಲ್ಲಿ ಸಮಾವೇಶ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಿದೆ. ಇನ್ನೊಂದು ಕಡೆ ಸೆಪ್ಟೆಂಬರ್ 1ಕ್ಕೆ ಬಿಜೆಪಿ ನಾಯಕರೆಲ್ಲ ಧರ್ಮಸ್ಥಳಕ್ಕೆ ಬರ್ತಿದ್ದು ಸಮಾವೇಶಕ್ಕೂ ಸಿದ್ಧತೆಗಳಾಗ್ತಿವೆ. ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಜಟಿಲವಾಗ್ತಿದ್ದು ರಾಜಕಾರಣಿಗಳಿಗೂ ಅಸ್ತ್ರವಾಗಿದೆ. ಹೀಗಾಗಿ ಎಸ್ಐಟಿ ಮುಖ್ಯಸ್ಥರೇ ಧರ್ಮಸ್ಥಳಕ್ಕೆ ತನಿಖೆಗಿಳಿದಿದ್ದು ಯಾವಾಗ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋದೇ ಕುತೂಹಲ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ. ದಸರಾ ಉದ್ಘಾಟನೆಗೆ